ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಚಾನಲ್ಗೆ ಸ್ವಾಗತ. ವಿಡಿಯೋಗೆ ಸ್ವಾಗತ. ಯಾರೆಲ್ಲ ಇನ್ನು ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋಗೆ ಲೈಕ್ ಮಾಡಿಲ್ಲ, ಲೈಕ್ ಮಾಡೋರು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಬ್ಬ ವ್ಯಕ್ತಿ ತನ್ನ ಪ್ರೀತಿಸಿದ ಹುಡುಗಿಯನ್ನು ಕಣ್ಣಾರೆ ನೋಡಿಕೊಳ್ಳುತ್ತಿದ್ದಾನೆ. ಆದರೆ ಆ ಹುಡುಗಿ ಅವನನ್ನು ಯಾರೇ ಎಂದು ಗೊತ್ತೇ ಇಲ್ಲದ ರೀತಿ ವರ್ತಿಸುತ್ತಾಳೆ. ಇನ್ನೊಂದು ಕಡೆ ಅವನನ್ನೇ ಕೊಲ್ಲಲು ಬಂದಿದ್ದ ವಿಲನ್ಗಳು ಒಂದಲ್ಲ ಎರಡಲ್ಲ, ಒಬ್ಬೊಬ್ಬರಾಗಿ ಒಂದೊಂದರಾಗಿ ಬರುತ್ತಿದ್ದಾರೆ. ಆದರೆ ಇನ್ನೂ ಶಾಕಿಂಗ್ ವಿಷಯ ಏನು ಗೊತ್ತಾ, ಅವನಿಗೆ ತಾನೇ ತನ್ನ ಶಕ್ತಿಯನ್ನು ಕಂಟ್ರೋಲ್ ಮಾಡಲಾಗುತ್ತಿಲ್ಲ. ಹಾಗಾದರೆ ಸ್ಪೈಡರ್ ಮ್ಯಾನ್ ಮುಂದೆ ಏನಾಗ್ತಾನೆ? ಮತ್ತು ಕೊನೆಯಲ್ಲಿ ಅವನ ಹಳೆಯ ಸ್ನೇಹಿತನಿಗೆ ಒಂದು ಸತ್ಯ ಗೊತ್ತಾಗೋದೇನು ಅಂದರೆ, ನೀನೆಲ್ಲ ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್. ಇದು ಸಾಮಾನ್ಯ ಸ್ಪೈಡರ್ ಮ್ಯಾನ್ನ ಕಥೆ ಅಲ್ಲ, ಇದು ಸ್ಪೈಡರ್ ಮ್ಯಾನ್ ದ ಬ್ರ್ಯಾಂಡ್ ನ್ಯೂ ಡೇ ಅನ್ನೋ ಕಥೆ. ಆದರೆ ಈ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ನೋ ವೇ ಹೋಮ್ನಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಬೇಕು. ವಿಡಿಯೋ ಶುರು ಮಾಡುವ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್. ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್ ನಮ್ಮ ಸಬ್ಸ್ಕ್ರೈಬ್ಗೆ ದೊಡ್ಡ ಸಪೋರ್ಟ್ ಆಗುತ್ತೆ. ಹಾಗಾದರೆ ಬನ್ನಿ ಕತೆ ಕೇಳೋಣ. ನೋ ವೇ ಹೋಮ್ನಲ್ಲಿ ಮಲ್ಟಿವರ್ಸ್ ತೆರೆದ ನಂತರ ಬೇರೆ ಬೇರೆ ಯೂನಿವರ್ಸ್ಗಳಿಗೂ ಪೀಟರ್ ಪಾರ್ಕರ್ನೇ ಸ್ಪೈಡರ್ ಮ್ಯಾನ್ ಅನ್ನೋ ಸತ್ಯ ಗೊತ್ತಾಗುತ್ತದೆ. ಇದರಿಂದ ಮಲ್ಟಿವರ್ಸ್ನಿಂದ ಶತ್ರುಗಳು ಒಬ್ಬೊಬ್ಬರ ಹಿಂದೆ ಒಬ್ಬೊಬ್ಬರು ಪೀಟರ್ನನ್ನು ಹುಡುಕಿಕೊಂಡು ಬರಲು ಶುರು ಮಾಡುತ್ತಾರೆ. ಇದು ಹೀಗೆ ಮುಂದುವರೆದರೆ ಕೇವಲ ಪೀಟರ್ಗೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಅಪಾಯ. ಅದರಿಂದ ಪೀಟರ್ ಡಾಕ್ಟರ್ ಸ್ಟ್ರೇಂಜ್ ಬಳಿ ಹೋಗಿ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಎಲ್ಲರೂ ಸ್ಪೈಡರ್ ಮ್ಯಾನನ್ನು ಮರೆತರೂ ಪರವಾಗಿಲ್ಲ, ಆದರೆ ಸ್ಪೈಡರ್ ಮ್ಯಾನ್ ಅಂದರೆ ಪೀಟರ್ ಪಾರ್ಕರ್ ಅನ್ನೋದನ್ನು ಮಾತ್ರ ಎಲ್ಲರೂ ಮರೆತು ಬಿಡಬೇಕು. ಡಾಕ್ಟರ್ ಸ್ಟ್ರೇಂಜ್ ಎಚ್ಚರಿಸುತ್ತಾರೆ, ಒಮ್ಮೆ ಈ ಸ್ಪೆಲ್ ಮಾಡಿದರೆ MJ, ನೆಟ್, ನಿನ್ನ ಕುಟುಂಬ ಎಲ್ಲರೂ ನಿನ್ನನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ. ಆದರೂ ಪೀಟರ್ ಹಿಂದೆ ಸರಿಯುವುದಿಲ್ಲ. ಜಗತ್ತನ್ನು ಉಳಿಸಲು ತನ್ನದೇ ಜೀವನವನ್ನು ತ್ಯಾಗ ಮಾಡುತ್ತಾನೆ. ಸ್ಪೆಲ್ ನುಡಿಯುತ್ತದೆ ಮತ್ತು ಎಲ್ಲವೂ ಬದಲಾಗುತ್ತದೆ. MJಗೆ ಪೀಟರ್ ಯಾರೆಂದು ಗೊತ್ತಿಲ್ಲ, ನೆಡ್ಗೂ ಕೂಡ ಪೀಟರ್ ಯಾರು ಅಂತ ನೆನಪಿಲ್ಲ, ಮತ್ತು ಪೀಟರ್ನ ಜೀವನದಲ್ಲಿದ್ದ ಅತ್ಯಂತ ಮುಖ್ಯ ವ್ಯಕ್ತಿ ಆಂಟ್ ಮೇ ಕೂಡ ಇಲ್ಲ. ಇದೀಗ ಪೀಟರ್ ಸಂಪೂರ್ಣ ಒಬ್ಬಂಟಿ. ಆದರೂ ಅವನು ಸ್ಪೈಡರ್ ಮ್ಯಾನ್ ಆಗುವುದು ನಿಲ್ಲಿಸುವುದಿಲ್ಲ. ಯಾಕೆಂದರೆ ಅವನಿಗೆ ಒಂದು ಮಾತು ಗೊತ್ತು, ನಾನು ಯಾರಿಗಾದರೂ ಸಹಾಯ ಮಾಡಬಲ್ಲೆ, ಅಂದರೆ ಮಾಡಲೇಬೇಕು. ನ್ಯೂಯಾರ್ಕ್ನಲ್ಲಿ ಎಲ್ಲಾದರೂ ಕ್ರೈಮ್ ನಡೆದರೆ ಅವನ ಫೋನ್ಗೆ ಅಲರ್ಟ್ ಬರುತ್ತದೆ. ಪೀಟರ್ ತಕ್ಷಣ ಅಲ್ಲಿಗೆ ಹೋಗುತ್ತಾನೆ, ಜನರನ್ನು ಕಾಪಾಡ್ತಾನೆ, ವಿಲನ್ಗಳನ್ನು ತಡೆಯುತ್ತಾನೆ. ಆದರೆ ರಾತ್ರಿ ಮನೆಗೆ ಹಿಂದಿರುಗಿದಾಗ ಅವನಿಗೆ ಕಾಯುತ್ತಿರುವವರು ಯಾರೂ ಇರೋದಿಲ್ಲ. ಅವನು MJನನ್ನು ಇನ್ನೂ ಮರೆತಿರಲಿಲ್ಲ. ದೂರದಿಂದ ಅವಳ ಜೀವನವನ್ನು ನೋಡ್ತಿರುತ್ತಾನೆ. ಅವಳ ಜೊತೆ ಮಾತನಾಡಬೇಕು ಎಂದು ಅವನಿಗೆ ಅನ್ನಿಸ್ತಿರುತ್ತೆ. ನಾನೇ ಪೀಟರ್, ನಾನೇ ನಿನ್ನ ಸ್ಪೈಡರ್ ಮ್ಯಾನ್ ಎಂದು ಹೇಳಬೇಕು ಅನ್ನಿಸ್ತದೆ. ಆದರೆ ಅವನು ಹೇಳುವುದಿಲ್ಲ. ಬದಲಾಗಿ ಹೇಳಲಾಗದ ಮಾತುಗಳನ್ನೆಲ್ಲ ಒಂದೇ ಪತ್ರದಲ್ಲಿ ಬರೆಯುತ್ತಾನೆ ಮತ್ತು ಪ್ರತಿದಿನ ಆ ಪತ್ರವನ್ನು ಓದುತ್ತಾನೆ. ಅವನಿಗೆ ಗೊತ್ತಿಲ್ಲ ಆ ಪತ್ರ ಒಂದು ದಿನ MJಯ ಕೈಗೆ ಸೇರುತ್ತದೆ ಎಂದು. ಇಷ್ಟರಲ್ಲಿ ಒಂದು ದಿನ ಪೀಟರ್ಗೆ ವಿಚಿತ್ರ ಅಲರ್ಟ್ ಬರುತ್ತದೆ, ಡ್ಯಾಮೇಜ್ ಕಂಟ್ರೋಲ್ ಏರಿಯಾ ಮೇಲೆ ದಾಳಿಯಾಗಿದೆ ಅಂತ. ಪೀಟರ್ ಅಲ್ಲಿಗೆ ಧಾವಿಸಿ ಹೋಗುತ್ತಾನೆ. ಅಲ್ಲಿ ಒಂದು ಮಿಲಿಟರಿ ವೆಹಿಕಲ್ ದಾಳಿ ಮಾಡುತ್ತಿರುತ್ತದೆ. ಅದನ್ನು ತಡೆಯಲು ಹೋಗುವಾಗ ಪೀಟರ್ ಆಕಸ್ಮಿಕವಾಗಿ ಒಂದು ಕಾರಿನ ಮೇಲೆ ಬೀಳ್ತಾನೆ. ಆ ಕಾರಿನೊಳಗೆ ಯಾರಿರ್ತಾರೆ ಗೊತ್ತಾ? ದ ಪನಿಷರ್, ಫ್ರಾಂಕಲ್ ಕ್ಯಾಸ್ಟಲ್. ಪೀಟರ್ ಹಿಂದೆ ಅವನಿಗೆ ಸಹಾಯ ಮಾಡಿದ್ದರಿಂದ ಇವರಿಬ್ಬರಿಗೂ ಪರಿಚಯವಿದೆ. ಆದರೆ ಈಗ ಸಮಯ ಮಾತುಕತೆಗೆ ಅಲ್ಲ, ಮಿಲಿಟರಿ ವೆಹಿಕಲ್ನನ್ನು ತಡೆಯಬೇಕಿದೆ. ಕೊನೆಗೂ ವೆಹಿಕಲ್ ನಿಲ್ಲುತ್ತದೆ. ಆದರೆ ಅದನ್ನು ಓಡಿಸುತ್ತಿದ್ದವನು ಯಾರು ಗೊತ್ತಾ? ಒಬ್ಬ ವಯಸ್ಸಾದ ಅಜ್ಜಿ. ಅವಳು ಪಕ್ಕದಲ್ಲಿದ್ದ ವ್ಯಕ್ತಿಯು ವಿಚಿತ್ರವಾಗಿ, ಕೊನೆಗೂ ವೆಹಿಕಲ್ ನಿಲ್ಲುತ್ತದೆ. ಆದರೆ ಅದನ್ನು ಓಡಿಸುತ್ತಿದ್ದವರು ಯಾರು ಎಂದು ಗೊತ್ತಾಗುತ್ತೆ. ಒಬ್ಬ ವಯಸ್ಸಾದ ಅಜ್ಜಿ. ಅವಳ ಪಕ್ಕದಲ್ಲಿದ್ದ ವ್ಯಕ್ತಿಯು ವಿಚಿತ್ರವಾಗಿ ವರ್ತಿಸುತ್ತಾನೆ. ಕೆಲವೇ ಕ್ಷಣಗಳ ನಂತರ ಅಜ್ಜಿಗೆ ತಾನು ಎಲ್ಲಿದ್ದೀನಿ ಎನ್ನುವುದೇ ಗೊತ್ತಾಗುವುದಿಲ್ಲ. ಪೀಟರ್ಗೆ ಅರ್ಥವಾಗುವುದೇನು ಅಂದರೆ, ಯಾರೋ ಜನರ ಮೈಂಡ್ ಕಂಟ್ರೋಲ್ ಮಾಡ್ತಿದ್ದಾರೆ ಎಂಬುದು ಆತನಿಗೆ ಗೊತ್ತಾಗುತ್ತೆ. ಒಬ್ಬರಿಂದ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತಿದೆ ಆ ಕಂಟ್ರೋಲಿಂಗ್ ಸಿಸ್ಟಮ್. ಆದರೆ ಅವರು ಯಾರನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದರು? ಸ್ಕಾರ್ಪಿಯನ್. ನೋ ವೇ ಹೋಮ್ನಲ್ಲಿ ಬಂದ ಅದೇ ವಿಲನ್. ಪೀಟರ್ ಅವನನ್ನು ತಪ್ಪಿಸಿಕೊಳ್ಳದಂತೆ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಮೈಂಡ್ ಕಂಟ್ರೋಲ್ಗೆ ಒಳಗಾದ ಪೊಲೀಸರು ಸ್ವತಃ ಸ್ಕಾರ್ಪಿಯನ್ನನ್ನು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಸಹಾಯ ಮಾಡುತ್ತಾರೆ. ಆದರೆ ಹಿಂದೆ ಯಾರಿದ್ದಾರೆ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಪೀಟರ್ ನ್ಯೂ ಅವೆಂಜರ್ಸ್ನ ಬ್ಲ್ಯಾಕ್ ವಿಂಡೋ ಬಳಿ ಹೋಗ್ತಾನೆ. ಅವಳು ಹೇಳುತ್ತಾಳೆ, ಡ್ಯಾಮೇಜ್ ಕಂಟ್ರೋಲ್ನಲ್ಲಿ VMAX ಅನ್ನೋ ಒಂದು ಹೊಸ ಸೀಕ್ರೆಟ್ ಪ್ರಾಜೆಕ್ಟ್ ಇದೆ.
ಅದರ ಸುತ್ತಲೇ ಈ ಎಲ್ಲ ಘಟನೆಗಳಿಗೂ ನಡೆಯುತ್ತಿವೆ. ಆದರೆ ವಿ ಮ್ಯಾಕ್ಸ್ ಅಂದರೆ ಏನು ಪೀಟರ್ಗೂ ಕೂಡ ಗೊತ್ತಾಗಲ್ಲ. ಇಷ್ಟರಲ್ಲಿ ಪೀಟರ್ಗೆ ನೆಡ್ ಸಿಗ್ತಾನೆ. ನೆಡ್ ಹೊಸ ಮನೆ ಖರೀದಿಸಿ ಪಾರ್ಟಿ ಮಾಡ್ತಿದ್ದಾನೆ. ಪೀಟರ್ ಕೂಡ ಸಾಮಾನ್ಯ ನೆರೆಹೊರೆಯುವಂತೆ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ MJ ಕೂಡ ಬರ್ತಾಳೆ. ಎಷ್ಟೋ ವರ್ಷಗಳ ನಂತರ ತನ್ನ ಪ್ರೀತಿಯನ್ನು ಕಣ್ಣ ಮುಂದೆ ನೋಡಿದ ಪೀಟರ್ಗೆ ಖುಷಿಯಾಗುತ್ತೆ. ಆದರೆ ಆ ಸಂತೋಷ ಹೆಚ್ಚು ಹೊತ್ತು ಉಳಿಯುವುದಿಲ್ಲ. ಏಕೆಂದರೆ MJ ಮತ್ತೊಬ್ಬ ಹುಡುಗನ ಜೊತೆ ಕ್ಲೋಸ್ ಆಗಿರುವುದನ್ನು ನೋಡಿದ ಪೀಟರ್ಗೆ ಒಳಗಿನಿಂದಲೇ ನೋವಾಗುತ್ತೆ. ಮನೆಗೆ ಬಂದು ಕುಸಿದು ಬೀಳ್ತಾನೆ ಪೀಟರ್. ಕೊನೆಗೆ ಮರುದಿನ ಒಂದು ದಿನ ಅವನು ಎದ್ದು ನೋಡಿದಾಗ ಪೀಟರ್ ತನ್ನ ಮನೆಯಿಂದ ಹೊರಗೆ ಜೇಡರ ಬಲೆಯಲ್ಲಿ ತೂಗಾಡುತ್ತಿದ್ದಾಳೆ. ಆದರೆ ವಿಚಿತ್ರವಾದದ್ದು ಏನೆಂದರೆ ಅವನ ಕೈನಿಂದ ವೆಬ್ ಶೂಟ್ ಮಾಡಿದಲು ಪ್ರಯತ್ನಿಸಿದಾಗ ವೆಬ್ ಶೂಟರ್ ಇಲ್ಲದಿದ್ದರೂ ವೆಬ್ ಬರುತ್ತಿದೆ. ಪೀಟರ್ ದೇಹದಲ್ಲಿದ್ದ ಏನೋ ಬದಲಾವಣೆ ಆಗ್ತಿದೆ ಎಂದು ಅವನಿಗೆ ಅರ್ಥ ಆಗುತ್ತೆ. ಅವನ ಕೋಪ, ದುಃಖ, ಡಿಪ್ರೆಷನ್ ಇವೆಲ್ಲವೂ ಅವನ ಸ್ಪೈಡರ್ ಪವರ್ ಮೇಲೆ ಪರಿಣಾಮ ಬೀರುತ್ತಿದೆ. ಅವನೊಳಗಿನ ಶಕ್ತಿ ನಿಯಂತ್ರಣ ತಪ್ಪುತ್ತಿದೆ. ಅದಕ್ಕಾಗಿ ಪೀಟರ್ ಹಲ್ಕ್ನ ಬಳಿ ಹೋಗ್ತಾನೆ. ಆದರೆ ಹಲ್ಕ್ಗೂ ಪೀಟರ್ ಯಾರೆಂದು ನೆನಪೇ ಇರಲ್ಲ. ಇದೆಲ್ಲ ನೋಡಿ ಕೊನೆಗೆ ಹಲ್ಕ್ ಸಲಹೆಯಿಂದ ಪೀಟರ್ ತನ್ನ ಪವರ್ ಕಂಟ್ರೋಲ್ ಮಾಡಲು ಒಂದು ಡಿವೈಸ್ ತಯಾರಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅವನಿಗೆ ಸಮಯವೇ ಸಿಗುವುದಿಲ್ಲ. ಸ್ಕಾರ್ಪಿಯನ್ ಮತ್ತೆ ಡ್ಯಾಮೇಜ್ ಕಂಟ್ರೋಲ್ ಮೇಲೆ ದಾಳಿ ಮಾಡ್ತಾನೆ. ಪೀಟರ್ ಅವನನ್ನು ತಡೆಯಲು ಹೋಗ್ತಾನೆ. ಸ್ಕಾರ್ಪಿಯನ್ ಪೀಟರ್ನನ್ನು ಹೊಡೆಯುತ್ತಾನೆ. ಒಂದೇ ಹೊಡೆತ ಇನ್ನೊಂದು ಹೊಡೆತ. ಪೀಟರ್ನ ಕೋಪ ಹೆಚ್ಚಾಗುತ್ತಲೇ ಹೋಗುತ್ತದೆ ಮತ್ತು ಆಗ ಅವನು ನಿಜವಾದ ಸ್ಪೈಡರ್ ಪವರ್ ಸ್ಫೋಟಗೊಳ್ಳುತ್ತದೆ. ಕೈಯಿಂದ ನೈಸರ್ಗಿಕವಾಗಿ ವೆಬ್ ಹೊರಬಂದು ಸ್ಕಾರ್ಪಿಯನ್ ಅನ್ನು ದೂರಕ್ಕೆ ಎಸೆದುಬಿಡುತ್ತೆ. ಆದರೆ ಪೀಟರ್ಗೆ ತನ್ನ ಶಕ್ತಿ ಮೇಲೆ ಕಂಟ್ರೋಲೇ ಇರಲ್ಲ. ಪೊಲೀಸ್ ವಾಹನಗಳು ಹಾನಿಯಾಗ್ತವೆ. ತಾನು ತಯಾರಿಸಿದ ಕಂಟ್ರೋಲ್ ಚಿಪ್ ಧರಿಸುತ್ತಾನೆ. ಆದರೆ ಅದು ಕೂಡ ಬ್ಲಾಸ್ಟ್ ಆಗುತ್ತದೆ. ಇಷ್ಟರಲ್ಲಿ ಪಕ್ಕದಲ್ಲಿದ್ದ ಒಬ್ಬ ವ್ಯಕ್ತಿ ಪೀಟರ್ನನ್ನು ನೋಡಿ ಹೇಳ್ತಾನೆ, ಹೇಗಿದ್ದೀಯಾ ಪೀಟರ್ ಪಾರ್ಕರ್? ಪೀಟರ್ ತುಂಬ ಶಾಕ್ ಆಗ್ತಾನೆ. ಅವನ ಸೀಕ್ರೆಟ್ ಯಾರಿಗೂ ಗೊತ್ತಿರಬಾರದು ಎಂದು ಡಾಕ್ಟರ್ ಸ್ಟ್ರೇಂಜ್ ಹತ್ರ ಹೋಗ್ಬಿಟ್ಟು ಸ್ಪೆಲ್ ನುಡಿಸಿರ್ತಾನೆ. ಆದರೆ ಆ ವ್ಯಕ್ತಿ ಪೀಟರ್ನ ಮನೆಗೆ ಹೋಗಿ ಅವನ ಎಲ್ಲ ರಹಸ್ಯಗಳನ್ನು ತಿಳಿದುಕೊಂಡಿದ್ದಾನೆ. ಆಗ ಅವನಿಗೆ ಅತ್ಯಂತ ದೊಡ್ಡ ವೀಕ್ನೆಸ್ ಗೊತ್ತಾಗಿದ್ದು MJ. ನಿನಗೆ MJ ಅಂದರೆ ತುಂಬ ಇಷ್ಟ ಅಲ್ವಾ? ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವಳನ್ನು ಸಾಯಿಸುತ್ತೇನೆ. ಆದರೆ ಪೀಟರ್ನ ಒಂದು ವಿಷಯ ಗಮನಿಸುತ್ತಾನೆ. ಮೈಂಡ್ ಕಂಟ್ರೋಲ್ ಒಂದು ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗಲು 33 ಅಡಿ ಅಂತರ ಇರಬೇಕು. ಅದನ್ನು ಬಳಸಿಕೊಂಡು ಪೀಟರ್ ಅವನನ್ನು ಟ್ರ್ಯಾಪ್ ಮಾಡ್ತಾನೆ. ನಂತರ MJನನ್ನು ಹುಡುಕಿಕೊಂಡು ಹೋಗ್ತಾನೆ. ಅವಳನ್ನು ರಕ್ಷಿಸಿ ಪನಿಷರ್ನ ಸೇಫ್ ಪ್ಲೇಸ್ಗೆ ಕರೆದುಕೊಂಡು ಬರುತ್ತಾನೆ. ಅಲ್ಲಿ MJ ಸ್ಪೈಡರ್ ಮ್ಯಾನ್ನ ಮಾಸ್ಕ್ ತೆಗೆದು ಹಾಕುತ್ತಾಳೆ. ಪೀಟರ್ನ ಮುಖವನ್ನು ನೋಡಿದ ಕ್ಷಣ ಅವಳ ಕಣ್ಣಲ್ಲಿ ಹಳೆಯ ನೆನಪುಗಳು ಮರಳಿ ಬರುತ್ತವೆ. ಪೀಟರ್ ಮತ್ತು MJ ಮತ್ತು ಒಬ್ಬರೊಬ್ಬರನ್ನು ಕಿಸ್ ಮಾಡುತ್ತಾರೆ. ಪೀಟರ್ಗೆ ಅನಿಸುತ್ತದೆ ಏನು ಅಂದರೆ ಕೊನೆಗೆ ನನ್ನ MJ ನನಗೆ ನೆನಪಿಸಿಕೊಳ್ಳುತ್ತಿದ್ದಾನೆ. ಅಂದರೆ ಅದು ಕೇವಲ ಕೆಲವು ಸೆಕೆಂಡ್ಗಳ ಸಂತೋಷ. MJ ತಕ್ಷಣ ಬದಲಾಗುತ್ತಾಳೆ. ಅವಳ ಧ್ವನಿ ಬದಲಾಗುತ್ತದೆ. ಅವಳ ವಿಲನ್ನಂತೆ ಮಾತನಾಡುತ್ತಾಳೆ. ಪೀಟರ್ಗೆ ಅರ್ಥವೇ ಆಗೋದಿಲ್ಲ. MJನ ಮೈಂಡ್ ಕೂಡ ಕಂಟ್ರೋಲ್ ಆಗಿದೆ. ಅವಳನ್ನು ಎತ್ತರದಿಂದ ಕೆಳಗೆ ಬೀಳಿಸುತ್ತಲಾಗುತ್ತದೆ. ಪೀಟರ್ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಅವಳನ್ನು ಕಾಪಾಡುತ್ತಾನೆ. ಆದರೆ MJ ಪ್ರಜ್ಞೆ ತಪ್ಪುತ್ತಾಳೆ. ಈ ಮೈಂಡ್ ಕಂಟ್ರೋಲ್ ಮಾಡುತ್ತಿರೋ ವ್ಯಕ್ತಿಯ ಮುಖವನ್ನು ಸ್ಕ್ಯಾನ್ ಮಾಡಿದಾಗ ಅದು ಒಬ್ಬ ಯುವತಿ ಎಂದು ಗೊತ್ತಾಗುತ್ತದೆ. ಅವಳ ಹೆಸರು ಜಿನ್. ಜಿನ್ ಯಾಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ? ಇದಕ್ಕೆ ಉತ್ತರ ಸಿಗುವುದು ಡ್ಯಾಮೇಜ್ ಕಂಟ್ರೋಲ್ನಲ್ಲಿ ನಡೆಯುವ ಮುಂದಿನ ಯುದ್ಧದಲ್ಲಿ. ಜಿನ್ ಮತ್ತೆ ದಾಳಿ ಮಾಡ್ತಾಳೆ. ಈ ಬಾರಿ ಅವಳು ಯಾರನ್ನು ಕಂಟ್ರೋಲ್ ಮಾಡ್ತಾಳೆ ಗೊತ್ತಾ? ದ ಹಲ್ಕ್. ಒಂದು ಕಡೆ ಸ್ಪೈಡರ್ ಮ್ಯಾನ್, ಇನ್ನೊಂದು ಕಡೆ ದ ಹಲ್ಕ್. ಇಬ್ಬರ ನಡುವೆ ಭೀಕರ ಫೈಟ್ ಆಗುತ್ತೆ. ಪನಿಷರ್ ಕೂಡ ಪೀಟರ್ಗೆ ಸಹಾಯ ಮಾಡ್ತಾನೆ. ಆದರೆ ಹಲ್ಕನ್ನು ಸೋಲಿಸುವುದು ಸುಲಭವಲ್ಲ. ಕೊನೆಗೆ ಪೀಟರ್ ಹಲ್ಕಿಗೆ ಅವರ ಹಳೆಯ ಫ್ರೆಂಡ್ಶಿಪ್ ನೆನಪಿಸುತ್ತಾನೆ. ಆ ಮಾತುಗಳು ಬ್ರೂಸ್ ಬ್ರಾನರ್ ಮನಸ್ಸಿಗೆ ತಲುಪುತ್ತವೆ. ಹಲ್ಕ್ ಮೈಂಡ್ ಕಂಟ್ರೋಲ್ನಿಂದ ಹೊರಬರುತ್ತಾನೆ. ಪೀಟರ್ ತನ್ನ ಕಂಟ್ರೋಲ್ ಚಿಪ್ಪನ್ನು ಜಿನ್ಗೆ ಸಿಕ್ಕಿಸಲು ಯಶಸ್ವಿಯಾಗುತ್ತಾನೆ. ಅವಳ ಮೈಂಡ್ ಕಂಟ್ರೋಲ್ ಪವರ್ ನಿಲ್ಲುತ್ತದೆ. ಡ್ಯಾಮೇಜ್ ಕಂಟ್ರೋಲ್ ಅಧಿಕಾರಿಗಳು ಅವಳನ್ನು ಹಿಡಿದುಕೊಳ್ಳುತ್ತಾರೆ. ಆದರೆ ಪ್ರಜ್ಞೆ ತಪ್ಪುವ ಮುನ್ನ ಜಿನ್ ಒಂದು ಹೆಸರು ಹೇಳ್ತಾಳೆ, ಸಾರಾ. ಅಷ್ಟೇ. ಆದರೆ ಆ ಒಂದು ಹೆಸರು ಈ ಸಂಪೂರ್ಣ ಕಥೆ ಹಿಂದಿನ ರಹಸ್ಯವನ್ನೇ ಬಿಚ್ಚಿಬಿಡುತ್ತದೆ. ಯಾರದು ಸಾರಾ? ಜಿನ್ನ ಹಕ್ಕ ಸಾರಾಗೂ ಮೈಂಡ್ ಕಂಟ್ರೋಲ್ ಪವರ್ ಇತ್ತು. ಡ್ಯಾಮೇಜ್ ಕಂಟ್ರೋಲ್ ಅಧಿಕಾರಿಗಳು ಅವಳನ್ನು ಬಂಧಿಸುತ್ತಾರೆ. ಅವಳು ಶಕ್ತಿಯನ್ನು ಬಳಸಿ ಸಾಮಾನ್ಯ ಮನುಷ್ಯನಿಗೂ ಸೂಪರ್ ಪವರ್ ನೀಡುವ ಒಂದು ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ ನಡೆಸುತ್ತಾಳೆ.
ಅದರ ಹೆಸರು ವಿಮ್ಯಾಕ್ಸ್. ಆ ಎಕ್ಸ್ಪೆರಿಮೆಂಟ್ನಲ್ಲಿ ಸಾರಾ ಸಾವನ್ನಪ್ಪಿರುತ್ತಾಳೆ. ಅಕ್ಕನ ಸಾವಿಗೆ ಕಾರಣರಾದ ಮೇಲೆ ಸೇಡು ತೀರಿಸಿಕೊಳ್ಳಲು ಜಿನ್ನ ಜನರ ಮೈಂಡ್ ಕಂಟ್ರೋಲ್ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮೇಲೆ ದಾಳಿ ನಡೆಸುತ್ತಿರುತ್ತಾಳೆ. ಅವರು ವಿಲನ್ ಆಗಿ ಹುಟ್ಟಿರಲಿಲ್ಲ, ಅವಳನ್ನು ಪರಿಸ್ಥಿತಿಯೇ ವಿಲನ್ ಮಾಡಿತ್ತು. ಈ ಎಲ್ಲ ಘಟನೆಗಳ ನಂತರ ಪೀಟರ್ ಆಸ್ಪತ್ರೆಗೆ ಸೇರಿಸುತ್ತಾನೆ. ಚೇತರಿಸಿಕೊಂಡ ಮೇಲೆ MJ ಅವನು ಬರೆದಿದ್ದ ಪತ್ರವನ್ನು ನೋಡ್ತಾಳೆ ಹಾಗೂ ಓದ್ತಾಳೆ. ಅವಳಿಗೆ ಎಲ್ಲವೂ ಗೊತ್ತಾಗೋದು. ಪೀಟರ್ ಯಾರು, ಸ್ಪೈಡರ್ ಮ್ಯಾನ್ ಯಾರು, ತಮ್ಮಿಬ್ಬರ ನಡುವಿನ ಈ ಅಂತರವೇನಿತ್ತು ಎಲ್ಲವೂ ಗೊತ್ತಾದ ನಂತರ MJ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ. ಹಿಂದೆ ನಾನು ನಿನ್ನನ್ನು ಪ್ರೀತಿಸಿದ್ದ ಬರಬಹುದು, ಆದರೆ ಈಗ ನನಗೆ ಈ ನೆನಪುಗಳೇ ಇಲ್ಲ. ಅದರಿಂದ ಈಗ ನಿನ್ನ ಪ್ರೀತಿಸುವುದು ನನಗೆ ಸಾಧ್ಯವೂ ಕೂಡ ಇಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಪೀಟರ್ ಮತ್ತೆ ಒಬ್ಬಂಟಿಯಾಗಿ ಉಳಿದು ಬಿಡುತ್ತಾನೆ. ಆದರೆ ಕತೆ ಇನ್ನೂ ಮುಗಿದಿಲ್ಲ. ನೆಡ್ ಒಂದು ಸ್ಪೈಡರ್ ಟ್ರ್ಯಾಕ್ ಆ್ಯಪ್ನ ಬಳಸಿ ಸ್ಪೈಡರ್ ಮ್ಯಾನನ್ನು ಹುಡುಕಲು ಪ್ರಯತ್ನಿಸುತ್ತಾನೆ ಮತ್ತು ಅವನಿಗೆ ಸಿಗುವುದು ಪೀಟರ್ ಪಾರ್ಕರ್. ನೆಡ್ ಒಂದು ಹಳೆಯ ಫ್ರೆಂಡ್ಶಿಪ್ ಸೈನ್ ಮಾಡಿರುತ್ತಾನೆ. ಆ ಕ್ಷಣದಲ್ಲಿ ಅವನ ಹಳೆಯ ನೆನಪುಗಳು ಒಂದಾದಾಗಿ ಮರಳಿ ಬರುತ್ತವೆ. ನೆಡ್ ಪೀಟರ್ನನ್ನು ನೋಡಿ ಹೇಳುತ್ತಾನೆ, ನೀನೇ ಅಲ್ವಾ ಪೀಟರ್ ಪಾರ್ಕರ್ ದ ಸ್ಪೈಡರ್ ಮ್ಯಾನ್. ಪೀಟರ್ನ ಕಣ್ಣಲ್ಲಿ ಮತ್ತೆ ಸಂತೋಷ ಮೂಡುತ್ತದೆ. ಅವನಿಗೆ ಕನಿಷ್ಠ ಒಬ್ಬ ಹಳೆಯ ಸ್ನೇಹಿತನಾದರೂ ಮರಳಿ ಸಿಕ್ಕಿದ್ದಾನೆ ಎಂದು. ಆದರೆ ಇಲ್ಲಿ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ನೆಡ್ನ ಡಿವೈಸ್ ಒಂದು ಶಾಕಿಂಗ್ ಸಿಗ್ನಲ್ ತೋರಿಸುತ್ತದೆ. ಸ್ಪೈಡರ್ ಮ್ಯಾನ್ ಈ ಯೂನಿವರ್ಸ್ನಲ್ಲಿ ಮಾತ್ರ ಇಲ್ಲ, ಬೇರೆ ಒಂದು ಯೂನಿವರ್ಸ್ನಲ್ಲೂ ಸ್ಪೈಡರ್ ಮ್ಯಾನ್ ಇದ್ದಾನೆ. ಹಾಗಾದರೆ ಮುಂದಿನ ಭಾಗದಲ್ಲಿ ಬೇರೆ ಯೂನಿವರ್ಸ್ನ ಸ್ಪೈಡರ್ ಮ್ಯಾನ್ ಬರ್ತಾನಾ ಅಥವಾ ಐರನ್ ಮ್ಯಾನ್ನೇ ಮರಳಿ ಬರುತ್ತಾನ? ಈ ಪ್ರಶ್ನೆಗೆ ಉತ್ತರ ಬಹುಶಃ ಡೂಮ್ಸ್ ಡೇನಲ್ಲಿ ಸಿಗಬಹುದು. ಒಂದು ವಿಷಯ ಮಾತ್ರ ಖಚಿತ, ಪೀಟರ್ ಪಾರ್ಕರ್ ಬ್ರ್ಯಾಂಡ್ ನ್ಯೂ ಡೇ ಇನ್ನೂ ಶುರುವಾಗಿದೆ ಅಷ್ಟೇ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಹೇಳಿ ಮುಂದಿನ ಭಾಗದಲ್ಲಿ ಯಾವ ಸ್ಪೈಡರ್ ಮ್ಯಾನ್ ಬರಬೇಕು. ಸ್ಪೈಡರ್ ಮ್ಯಾನ್ ಬರಬೇಕಾ ಅಥವಾ ಐರನ್ ಮ್ಯಾನ್ ಬರಬೇಕಾ? ನಿಮ್ಮ ಉತ್ತರ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.